ನಾನೇನಂದ್ರೆ ಸನು ನಮ್ಮ ಮನೆಗೆ ದೇವರಿದೆ ನಿಂಗೆ ಗೊತ್ತಲ್ವಾ ಅಂದಿದ ತಕ್ಷಣ ಅದು ಎಲ್ಲಿಂದ ಬಂತು, ಅಡುಗೆ ಮನೆಯಿಂದ ಬಂತು, ದೇವ್ರ ಮನೆಯಿಂದ ಬಂತು ನಂಗೆ ಗೊತ್ತಿಲ್ಲ. ಒಂದು ಬಟ್ಲು ಬಂದಿತ್ತೆ ಅವ್ನ ಮುಂದೆ ಬಿತ್ತು. ಸೊ ಅವರು ಮಾತಾಡ್ತಾ ಮಾತಾಡ್ತಾ ದೇವ್ರ ಮನೇಲಿ ಇದ್ದಿದ್ದ ಕವಡೆ ಬಂದು ಬಾಗ್ಲಲ್ಲಿ ಬಿತ್ತು ಜೋರಾಗಿ. ಇದು ಹೆಂಗೆ ಮೇಡಮ್? ಯಾರು ಇರಲಿಲ್ಲ? ಯಾರು ಇರ್ಲಿಲ್ಲ, ಎಲ್ಲ ಇಲ್ಲಿದ್ದವರೆಲ್ಲ ಒಂದು ನಿಮಿಷ ಹಿಂಗ್ ನಡಗ್ಬಿಟ್ರು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ಮೇಡಮ್, ಈಗ ದೈವ ಸಂಚಾರ, ಕೆಲವೊಂದು ಶಕ್ತಿಗಳು ಸಂಚಾರ ಮಾಡೋದು ಮನುಷ್ಯರ ಗಮನಕ್ಕೆ ಬಂದಿದ್ದಾವೆ. ಈಗ ಸಾಕಷ್ಟು ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋ ಅರ್ಚಕರುಗಳಿಗೆ ಮತ್ತು ಪೂಜಾರಿಗಳಿಗೆ ಆ ದೇವಿ ಆ ಒಂದು ಸ್ಥಳದಲ್ಲಿ ಪಕ್ಕ ಸ್ಟ್ರಾಂಗ್ ಆಗಿ ಅವ್ರು ಇದ್ದಾರೆ ಅಂತ ಸೂಚನೆ ಕೊಡಬೇಕು ಅಂದರೆ ಆ ಒಂದು ಸ್ಥಳದಲ್ಲಿ ಸಂಚಾರ ಮಾಡಿರೋದು ಶಬ್ದಗಳು ಬರೋವಂಥದ್ದು, ಗೆಜ್ಜೆ ಶಬ್ದ ಆಗ್ಬೋದು, ಇಲ್ಲ ಒಂದು ಸುಗಂಧವಾಗಿ ಒಂದು ಪರಿಮಳ ಬರೋವಂಥದ್ದು, ಇವೆಲ್ಲ ಸೂಚನೆಗಳು ಕೊಟ್ಟಾಗ ಅವ್ರಿಗೆ ಗಮನಕ್ಕೆ ಬರುತ್ತೆ ದೈವ ಸಂಚಾರ ಮಾಡ್ತಾ ಇದೆ ಅಂತ. ನೀವು ಮನೆಯಲ್ಲಿ ಮುಲ್ಕಟಮ್ಮ ಅವ್ರನ್ನ ಪೂಜೆ ಮಾಡ್ತಾ ಇದ್ದೀರಾ, ಮತ್ತೆ ಅವ್ರದ್ದೊಂದು ಆಶೀರ್ವಾದ ಐತೆ. ನಿಮಗೆ ಈ ಸಂಚಾರದ ಬಗ್ಗೆ, ದೈವ ಸಂಚಾರ ಯಾವ ರೀತಿ ಒಂದು ಅನುಭವ ಬಂದೈತೆ, ಕನಸಲ್ಲಾಗ್ಬೋದು ಇಲ್ಲ ರಿಯಲ್ ಆಗ್ಬೋದು, ನಿಮ್ಮ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮ್ಮ ಅನುಭವ ಬಹಳ ಇದೆ. ನಾನು ಫಸ್ಟು ಒಂದು ಚಿಕ್ಕ ಕಳಸ ಇಟ್ಟು ಒಂದು ಲಕ್ಷ್ಮೀ ಮುಖವಾಡ ಇಟ್ಟು ನಾನು ಪೂಜೆ ಮಾಡ್ತಿದ್ದವಳು. ಅದು ಹೇಗೆ ಅದು ಇದಾಯಿತು, ಯಾಕೆಂದರೆ ನಾನು ಫಸ್ಟಿಂದ ಹೇಳ್ಕೊಂಡು ಬರ್ತಿದ್ದೀನಿ, ನಮ್ಮ ಮನೆ ದೇವತೆ ಅಂಬಾಭವಾನಿ, ತುಳಜಾಪುರ ಅಂಬಾಭವಾನಿ, ನಮ್ಮ ಊರ ದೇವತೆ ಯಲ್ಲಮ್ಮ ತಾಯಿ. ನಮ್ಮ ಅಕ್ಕನ ಮದುವೆ ಆಗೋವರೆಗೂ ನಮಗೆ ಗೊತ್ತೇ ಇಲ್ಲ ಮುಳ್ಕಟ್ಟಮ್ಮ ದೇವಿ ಅನ್ನೋ ಒಂದು ದೇವ್ರಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಅದೆಲ್ಲ ಪವಾಡಗಳು ನಡೆದ ಮೇಲೆ ಆ ದೇವಿಗೆ ಒಂದು ಚಾಲೆಂಜ್ ಹಾಕಿದ್ಮೇಲೆ ಆ ದೇವಿನ ನಾನು ಪೂಜೆ ಮಾಡಕ್ಕೆ ಹಿಡ್ದಿತ್ತು. ಇಲ್ಲಿಗೆ 15 ವರ್ಷ ಆಯಿತು ನಾನು ಆ ತಾಯಿನ ಬಿಟ್ಟೇ ಇಲ್ಲ. ಎಷ್ಟೇ ಕಷ್ಟ ಕೊಟ್ಟರು, ಏನೇ ಮಾಡಿದ್ರು ನನ್ನ ತಾಯಿ ಮುಂದೆ ಹೇಳ್ತಿದ್ದಿತ್ತೆ ಇಷ್ಟು, ಏನು ನಿನ್ನಿಷ್ಟ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ನಡ್ಸ್ಕೊಂಡು ಅಂತಾನೆ ನಾನು ಹೇಳ್ಕೊಂಬಂದಿತ್ತು. ಕಡೆಗೆ ಈಗ ಬೇರೆಯವರೆಲ್ಲ ಏನು ಮಾಡ್ತಾರೆ, 3 ದಿನ ಒಂದು ದೇವ್ರಿಗೆ ಹೋಗ್ತಾರೆ, ಆ ದೇವ್ರು ಏನು ಮಾಡಲಿಲ್ವಾ ಬಿಟ್ಟೆ, ಇನ್ನೊಂದು ದೇವ್ರಿಗೆ ಹೋಗ್ತಾರೆ. ನಾನು ಸತತವಾಗಿ 15 ವರ್ಷ ಯಾವ ದೇವಸ್ಥಾನಕ್ಕೂ, ಅಂದ್ರೆ ಮಾಮೂಲಿ ಧರ್ಮಸ್ಥಳಕ್ಕೆ ಅಲ್ಲಿ ಇಲ್ಲಿ ವರ್ಷಕ್ಕೊಂದ್ಸತಿ ಹೋಗ್ತೀವಿ ಆ ರೀತಿ, ಆದರೆ ಮನಸಾರೆ ಭಕ್ತಿ ಪ್ರೀತಿಯಿಂದ ಪೂಜೆ ಮಾಡಿತ್ತು ಅಂದ್ರೆ ನಾನು ಮುಳ್ಕಟ್ಟಮ್ಮ ದೇವಿ ಒಬ್ಳನ್ನೇ. ನನ್ನ ಹೆಸರು ಹೇಳ್ತಿದ್ದಿತ್ತು ಆ ದೇವಿನೇ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಕಳಸ ಸ್ಥಾಪನೆ ಮಾಡಿದೆ, ಆ ಅಮ್ಮನ ಹೆಸರು ಹೇಳಿದೆ. ಅದು ಆಗ್ತಾ 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 ಅಮ್ಮ ಬಹಳನೇ ಒಂದು ಇದು ಸ್ಥಳ ಮಾಡಿಕೊಂಡು ಕೂತ್ಕೊಬಿಟ್ಲು. ಅವಳು ಕೂತಿದ್ದಾಳೆ ಅಂತ ಅನ್ನೋದಕ್ಕೆ ಎಷ್ಟು ಇದು ಅಂತಂದರೆ, ಕೆಲವೊಂದು ಈ ದೃಷ್ಟಿನೋ ತಾಯಿಗೆ ಏನಾದರೂ ಆಗಿದ ತಕ್ಷಣ ಆ ದೇವ್ರ ಮನೆಯಲ್ಲಿ ಏನೋ ಒಂದು ಥರ ಇದಾಗೋಗುತ್ತೆ, ಮಂಕ್ ಆಗೋಗೋದು. ನಾವು ಎಷ್ಟೇ ಫ್ರೆಶ್ ಹೂ ತಂದು ಹಾಕಿದ್ರು ಒಂದು 10 ನಿಮಿಷಕ್ಕೆ ಹೂವೆಲ್ಲ ಬಾಡುವಂಥದ್ದು, ಈ ಥರ ಎಲ್ಲ ಆಗುವಂಥದ್ದು, ಮತ್ತು ಕೆಟ್ಟ ವಾಸನೆ ಬರುವಂಥದ್ದು ಎಲ್ಲ ನೀಟಾಗಿರುತ್ತೆ. ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಆ ಥರ ಆಗೋಗುತ್ತೆ. ಇನ್ನು ದೇವಿ ಬಂದಿದ್ದಾಳೆ ಅನ್ನೋದಕ್ಕೆ ಸಡನ್ ಕಿಟಕಿ ಏನಾದರೂ ಶಬ್ದ ಆಗೋ ಥರ, ಬಾಗ್ಲು ಒಂಥರ ಶಬ್ದ ಆಗೋ ಥರ, ಈ ಥರ ನಮ್ಮ ಅನುಭವಕ್ಕೆ ಬಂದಿದೆ. ನನ್ನ ಮಗ ಅಂತೂ ಒಂದು ಸತಿ ಏನೋ ಒಂದು ಜೋರ ಕಿಚ್ದ, ಸಣ್ಣ ಮಗು ಅನ್ಕೊಳ್ಳಿ, ಒಂದು 5 ವರ್ಷ 6 ವರ್ಷ. ನಾನೇನಂದ್ರೆ ಸನು ನಮ್ಮ ಮನೆಗೆ ದೇವರಿದೆ ನಿಂಗೆ ಗೊತ್ತಲ್ವಾ ಅಂದಿದ ತಕ್ಷಣ ಅದು ಎಲ್ಲಿಂದ ಬಂತು, ಅಡುಗೆ ಮನೆಯಿಂದ ಬಂತು, ದೇವ್ರ ಮನೆಯಿಂದ ಬಂತು ನಂಗೆ ಗೊತ್ತಿಲ್ಲ, ಒಂದು ಬಟ್ಲು ಬಂದಿತ್ತೆ ಅವ್ನ ಮುಂದೆ ಬಿತ್ತು. ಅವನು ಆ ಕ್ಷಣದಿಂದ ಇಲ್ಲಿವರೆಗೂ ಏನಾದ್ರೂ ಅವ್ನು ಜೋರಾಗಿ ಸೌಂಡ್ ಮಾಡ್ದಂದ್ರೆ ನೋಡು ಅಮ್ಮ ಕೇಳಿಸ್ಕೊಂತೈತೆ, ನಂಗೆ ಗೊತ್ತಿಲ್ಲಪ್ಪ ಅಂದ್ರೆ ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ, ಏನೋ ಬೀಳುತ್ತೆ ನನ್ನ ಮೇಲೀಗ ಅಂತ. ಈ ಥರ ಅನುಭವಗಳು ತುಂಬ ಆಗಿದೆ. ಮತ್ತು ಮೊನ್ನೆ ಒಂದೇ ರೀಸೆಂಟಾಗಿ ನಡೆದಿದ್ದೆ ಹೇಳ್ತೀನಿ. ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ದೇವಿ ಆರಾಧನೆ ಮಾಡ್ತೀನಿ, ರೇಖಿನ ನಂಬಿದ್ದೀನಿ, ಕರ್ಮನ ನಂಬ್ತೀನಿ. ಎಲ್ಲರೂ ಸಂಜೆ ಹೊತ್ತಲ್ಲಿ ಕೂತಿದ್ದೀವಿ, ಯಾರೋ ಒಬ್ರು ಮಲ್ಲೆ ಹೂ ತಗೊಂಡು ಬಂದರು, ಅವ್ರು ತಂದು ಕೊಟ್ಟರು, ಹಾಕಿದೆ ದೇವಿಗೆ. ಎಲ್ಲರೂ ಕೂತಿದ್ರು, ನಾವು ಕೂತಿದ್ದೋ. ಯಾರೋ ಒಬ್ರು ಬಂದಿದ್ದವರು, ಸ್ವಲ್ಪ ತಾಯಿ ಮಗ ಕೇಳಕ್ಕೆ ಬಂದಿದ್ದವರು. ನಾನು ದೇವ್ರ ಮುಂದೆ ಕೂತಿರ್ಲಿಲ್ಲ, ನಾನು ಈ ಕಡೆ ಬಂದು ಸೋಫಾ ಮೇಲೆ ಎಲ್ಲಾರನ್ನೂ ಕೂರಿಸ್ಕೊಂಡು ಕೂತಿದ್ದೆ. ಹಿಂಗೆ ಏನೋ ವಾಗ್ವಾದಗಳು ನಡೀತು, ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರಿಬ್ರು, ಮಾತಾಡ್ತಿದ್ರು. ಸೊ ಅವರು ಮಾತಾಡ್ತಾ ಮಾತಾಡ್ತಾ ದೇವ್ರ ಮನೇಲಿ ಇದ್ದಿದ್ದ ಕವಡೆ ಬಂದು ಬಾಗ್ಲಲ್ಲಿ ಬಿತ್ತು ಜೋರಾಗಿ. ಇದು ಹೆಂಗೆ ಮೇಡಮ್? ಯಾರು ಇರಲಿಲ್ಲ? ಯಾರು ಇರಲಿಲ್ಲ, ಎಲ್ಲ ಇಲ್ಲಿದ್ದವರೆಲ್ಲ ಒಂದು ನಿಮಿಷ ಹಿಂಗೆ ನಡಗ್ಬಿಟ್ರು. ಸೂಪರ್. ಕವಡೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಬೀಳಲ್ಲ.
ಮತ್ತು ಗುರುಗಳನ್ನ ಕೇಳ್ದು ಈ ಥರ ಬಿತ್ತು ಅಂದ ತಕ್ಷಣ ಗುರುಗಳು ಹೇಳಿದ್ರು, ನಾನಿಲ್ಲಿ ಇದ್ದೀನಿ ಅಂತ ಗೊತ್ತಿದ್ದು ನೀವು ಎಷ್ಟು ಗಲಾಟೆ ಮಾಡ್ತಿದ್ದೀರಾ, ಎಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ಅಂತ ತಾಯಿ ನಾನು ಇದ್ದೀನಿ ಅಂತ ತೋರಿಸಿದ್ದದು. ಕವಡೆ ಬಿದ್ದ ಜಾಗದಲ್ಲಿ ಅಕ್ಷತೆ ಹೂವು ಹಾಕಿ ಎಲ್ಲ ಒಂದು ದೀಪ ಧೂಪ ಎಲ್ಲ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಅಂದರು. ಈ ಥರ ಆಯಿತು. ಈ ಥರ ಭಾಳ ಆಗಿದೆ ನಮ್ಮ ಒಂದು ಮನೆಯಲ್ಲಿ. ಮತ್ತು ಅಮ್ಮನ ಪ್ರತಿಯೊಂದು ಅಮ್ಮನ ಕೇಳೇನೆ ನಾವು ಕೆಲಸ ಮಾಡೋದು. ಮತ್ತು ಅಮ್ಮನೂ ಅಷ್ಟೇ, ತಾಯಿ ಎಲ್ಲಿ ಕೂತಿರ್ತಾಳೆ ಅವಳು ಮಹಾಲಕ್ಷ್ಮಿ ಕೂತಂಗೆ. ಅವಳು ಈಗ ಅಜ್ಜಿದಿರು ಅಮ್ಮದಿರೆಲ್ಲ ಈ ಎಲೆಡ್ಕೆ ಚೀಲ ಇಟ್ಕೊಂಡು ಕೂತ್ಕೋತಾರಲ್ಲ, ಹಂಗೆ ದುಡ್ಡಿನ ಚೀಲನ ಪಕ್ಕ ಇಟ್ಕೊಂಡು ಕೂತ್ಕೋತಾಳು ಅವಳು. ಹೌದಾ? ಖಂಡಿತವಾಗಿ. ಯಾವ ಥರ ಹೇಳ್ಬೋದು ನೀವು ಇದನ್ನ? ಹೆಂಗೆ ಅಂದರೆ, ಈಗ ನನ್ಗೆ ಯಾರಾದರೂ ಬಂದು ದಕ್ಷಿಣೆ ಕೊಟ್ಟಾಗ ಏನು ಮಾಡ್ತೀನಿ, ಅದು ನಾನು ಎಲ್ಲವನ್ನೂ ಖರ್ಚು ಮಾಡೋದಿಲ್ಲ, ಸರಿನಾ? ಕೆಲವೊಂದು ದಕ್ಷಿಣೆ ಕೊಟ್ಟಾಗ ಆ ದುಡ್ಡನ್ನ ನಾನು ಹಂಗೆ ಇಟ್ಬಿಡ್ತೀನಿ. ಅಮ್ಮನ ಯಾವುದಾದ್ರೂ ಒಂದು ಕಾರ್ಯಕ್ಕಾಗುತ್ತೆ ಅಂತ ಎತ್ತಿಟ್ಬಿಡ್ತೀನಿ. ಅದನ್ನ ಅಪ್ಪಿ ತಪ್ಪಿನೂ ಮುಟ್ಟೋ ಅಂತ ಸನ್ನಿವೇಶನೂ ಅವಳು ನಮಗೆ ಕೊಡಲ್ಲ, ಅದನ್ನ ನಾವು ಮುಟ್ಟೋ ಅಂತ ಧೈರ್ಯನೂ ನಾವು ಮಾಡಲ್ಲ. ಅವಳು ಇಷ್ಟಾಗ್ಲಿ ಹಂಗೆ ಇಟ್ಕೊಂಡೆ ಅವಳು ಪಕ್ಕ ಕೂತಿರ್ತಾಳೆ. ಆಮೇಲೆ ಚಿನ್ನ ಬೆಳ್ಳಿ ಅವಳಲ್ಲಿ ಕೂತಿದ್ದಾಳೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಮೈ ತುಂಬ ಹಾಕೊಂಡು ಕೂತ್ಕೋತಾಳೆ. ಓಕೆ ಓಕೆ, ದೇವ್ರಿದೆ ಅಲ್ಲಿ, ಅವಳು ಕೂತಿದ್ದಾಳೆ ಅವಳು ಅನ್ನೋದಕ್ಕೆ ಇಷ್ಟೆಲ್ಲ ಸಾಕ್ಷಿ. ಮತ್ತು ಮನೆಯಲ್ಲೂ ಶಾಂತಿ ನೆಮ್ಮದಿ ಇರುತ್ತೆ. ಮತ್ತು ಅವಳು ಕೇಳಿದಲ್ಲೇ ನಾನು ಒಂದು ತಪ್ಪೇನು ಮಾಡಿದೆ ಅಂತಂದರೆ, ಮನೇಲಿ ಒಂದು ನಾಯಿ ಮರಿ ತಂದುಬಿಟ್ಟೆ. ಅದು ನನ್ನ ಮಗನ ಹಿಂಸೆಗೆ ನಾನು ಕೇಳಲಿಲ್ಲ, ಅದನ್ನು ತಪ್ಪು ಮಾಡಿದೆ. ನಾಯಿ ಸಾಕೋದು ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ನಿಲಯನೇ ಕಾಲಭೈರವೇಶ್ವರ ನಿಲಯ ಇದೆ. ನಮ್ಮ ಒಂದು ತುಂಬ ಫೇವ್ರೇಟ್ ಗಾಡ್, ತುಂಬ ಇಷ್ಟಪಡೋ ದೇವರು ಕಾಲಭೈರವೇಶ್ವರ. ಅಂದರೆ ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಆ ವೈಭವನೇ ನಮಗೆ ಕಣ್ತುಂಬೋಗುತ್ತೆ. ಅಂಥದ್ರಲ್ಲಿ ನಾವು ಇಷ್ಟಪಟ್ಟು ನಾಯಿ ಮರಿ ತಂದು, ಯಾಕೆ ಗೊತ್ತಿಲ್ಲ, ತಂದ ದಿನದಿಂದನೇ ನನಗೆ ಸ್ಟಾರ್ಟ್ ಆಗೋಯ್ತು. ಅಮ್ಮ ಓಡಾಡಕ್ಕೆ ಹಿಡಿದು ಮನೆಯೆಲ್ಲ ಓಡಾಡ್ತಾವ್ರೆ ಆ ಥರ. ಇನ್ನೊಂದು ದಿನ ದೇವರು ಕಳಸದ ಸಮೇತ ಬಿದ್ದೋಯ್ತು ಆ ಥರ ಕನಸಲ್ಲಿ ಸೂಚನೆ ನನಗೆ ಆಗ್ತಾ ಇಲ್ಲ ಇಲ್ಲಿ ಯಾಕೆ ಅಂದರೆ ನಾಯಿ ಮರಿ ತಂದಿರ್ತೀವಿ, ಗಲೀಜು ಮಾಡುತ್ತೆ, ಶುದ್ಧಿ ಇಲ್ಲ, ಎಲ್ಲ ಕಡೆ ಗಲೀಜು ಮಾಡುತ್ತೆ. ಯಾಕೆಂದ್ರೆ ಅದು ಇನ್ನೂ ಮಗು, ಅದಕ್ಕೆ ನಾವೇನು ಟ್ರೈನಿಂಗ್ ಕೊಡೋಕ್ಕಾಗತ್ತಾ ಆ ಹುಟ್ಟಿರೋ ಮಗುಗೆ? ಸೊ ಹಿಂಗಾದಾಗ ಡೇ ಬೈ ಡೇ ಸಮಸ್ಯೆನೇ ಜಾಸ್ತಿ ಆಯಿತು ನನಗೆ. ಗುರುಗಳನ್ನ ಕೇಳಿದ್ಕೆ, ನಿಮ್ಮ ಮನೆಯಲ್ಲಿ ಒಂದು ದೇವ್ರ ಸಂಚಾರ ಇಲ್ಲ, 2-3 ದೇವಿಯ ಸಂಚಾರ ಇರೋದ್ರಿಂದ ಅಲ್ಲಿ ಸಾಧ್ಯ ಇಲ್ಲಮ್ಮ. ನಿಮ್ಗೆ ಹೊರಗಡೆ ಜಾಗ ಇತ್ತು ಅಂತಂದರೆ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದಿತ್ತು, ಹೊರಗಡೆ ಜಾಗ ಇಲ್ಲ ಅಂತೀರ, ಒಂದು ಮನೆ ಒಳಗಡೆ ಬೇಡ ಅಂತ ಅಂದರು. ಆಮೇಲೆ ಏನು ಮಾಡಿದ್ರಿ? ಏನು ಮಾಡೋದು ಸರ್, 3 ತಿಂಗಳವರೆಗೂ ಮಗು ಸಾಕಿದ್ದೋ ನಾವು. ನಮಗೆ ಪರಿಚಯ ಇರೋರ ಹತ್ರನೇ ಬೆಳೆಸ್ತಿದ್ದೀವಿ ನಾಯಿ ಮರಿ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ತಂದು ಎಲ್ಲಿ ಕೊಡೋದು ಏನು ಮಾಡೋದು ಗೊತ್ತಾಗ್ದಲ್ಲೇ ಬೇರೆ ಕಡೆ ಇಟ್ಟು ಸಾಕ್ತಿದ್ದೀವಿ. ಸಮಸ್ಯೆ ಆಯಿತು, ಅದು ಕಾಳಿ ಸಂಚಾರ ಇದೆ, ಇನ್ನೊಂದು ದೇವ್ರ ಸಂಚಾರ ಇದೆ ಅಂತ ಅಂದಮೇಲೆ ಬಿಟ್ಟಿತ್ತು. ಇನ್ನೊಂದು ದೇವಿಯ ಸಂಚಾರ ಏನು ಅಂದ್ರು, ಕೆಲವೊಂದು ಸಲ ಈ ಅಮ್ಮ ನಾನು ಸುಮ್ಮನೆ ಕೂತಾಗ್ಲೂ ಇನ್ನೊಬ್ರು ನನಗೆ ಬಹಳ ಸಾಥ್ ಕೊಟ್ರು. ಯಾವ ರೀತಿ ಸಾಥ್ ಕೊಡ್ತಾರೆ ಅಂದರೆ, ಈ ಕಲಿಯುಗದಲ್ಲಿ ಈ ಥರ ಪವಾಡ ನಡೆಯುತ್ತಾ ಅನ್ನಂಗೆ ಸಾಥ್ ಕೊಡ್ತಾರೆ ನನಗೆ. ಹೇಳ್ಬೋದಾ ಯಾವ ಥರ? ಮಧುಗಿರಿ ದಂಡಿ ಮಾರಮ್ಮ. ಅಷ್ಟು ಶಕ್ತಿ ಇರೋ ದೇವತೆ ನಾನು ನೋಡೇ ಇಲ್ಲ ಬಿಡಿ. ಇಲ್ಲ ಇಂಥದ್ದು ನನಗೆ ಆಗಲ್ಲಪ್ಪ, ಮುಗಿದೋಯ್ತು ಅಂದಾಗ್ಲೂ ಅದಾಗತ್ ನನ್ನ ಕೈಲಿಂದ ಅಂತ ಮಾಡಿ ತೋರಿಸ್ತಾಳೆ ಖಂಡಿತವಾಗ್ಲು. ಆ ತಾಯಿ ಕೂಡ ಒಂದು ಏನೋ ಒಂದು ಜಾತ್ರೆ ಸಂದರ್ಭದಲ್ಲಿ ಹಿಂಗ್ ಹೋಗಿದ್ದು ನನಗೆ ಗೊತ್ತಾಯ್ತು. ಅವ್ರು ಬಂದು ಬಾಗ್ಲಲ್ಲಿ ನಿಂತು ಒಳಗಡೆ ನಮ್ಮ ಅಕ್ಕ ಅವಳೆ ಕೇಳು ನಾನು ಒಳಗೆ ಬರ್ತೀನಿ ಅಂತ ಅಂದ್ರು. ನಾನು ಯಾಕೆ ಕೇಳಬೇಕು, ಬನ್ನಿ ನೀವು. ಇಲ್ಲ ನಾವು ಹಂಗೆ ಬರಲ್ಲ, ನಾವು ಬಲಿ ತಗಂತೀವಿ, ಅದು ಅವಳಿಗೆ ಇಷ್ಟ ಆಗಲ್ಲ, ನೀನು ಕೇಳು, ನಾನು ಕೇಳಿದ್ರೆ ಅವಳು ಬರಬೇಡ ಅಂತಾಳೆ, ನೀವು ಬಂದ್ಬಿಡಿ ನಾನು ಹೇಳಲ್ಲ ಅಂದಿದ್ಕೆ ಅಮ್ಮ ಮಗಳು ರೀತಿಯಲ್ಲಿ ದೇವರು ಬಂದಂಗಾಯ್ತು ಒಳಗಡೆ. ಅಂದರೆ ಇಲ್ಲಿ ದೇವಿ ಇರೋದ್ರಿಂದ ಎಲ್ಲ ದೇವರ ಸಂಚಾರ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಮತ್ತು ಮನೆಯೂ ಅಷ್ಟೇ ಶುದ್ಧವಾಗಿರುತ್ತೆ, ತುಂಬ ಮಡಿಯಿಂದ ಇರುತ್ತೆ, ಅಷ್ಟೇ ಪಾಲಿಸ್ತಿದ್ದೀವಿ ನಾವು. ಸೊ ಈ ಸಂಚಾರ ಬಂದು ಕೆಲವ್ರಿಗೆ ಮಾತ್ರ, ಅಂದರೆ ಆ ದೈವ ಇರೋ ಜಾಗದಲ್ಲಿ, ಸ್ಟ್ರಾಂಗ್ ಆಗಿರೋ ಜಾಗದಲ್ಲಿ ಮಾತ್ರ ಆ ಸಂಚಾರದ ಸೂಚನೆಗಳನ್ನ ಕೊಡುತ್ತೆ, ಇನ್ನು ಬಾಕಿ ಕೆಲವು ಕಡೆ ಕೊಡಲ್ಲ. ಸೊ ಈಗ ನಿಮಗೆ ಕೂಡ ಈ ಜಾಗದಲ್ಲಿ ಸಂಚಾರದ ಸೂಚನೆಗಳು ಸುಮಾರು ಸಿಕ್ಕಿದೆ, ಅನುಭವಕ್ಕೂ ಬಂದಿದೆ. ಇದು ದೈವದ್ದು ಸಂಬಂಧಪಟ್ಟಂತೆ ಸೇಮ್ ಇದೇ ಥರನೇ ನೆಗೆಟಿವ್ ಕೂಡ ಸಂಚಾರ ಇರ್ತವೆ. ಕೆಲವೊಂದು ಮನೆಗಳಲ್ಲಿ ಏನೋ ಅಡ್ಡಾಡ್ದಂಗಾಯ್ತು, ಯಾರೋ ಟಚ್ ಮಾಡ್ದಂಗಾಯ್ತು, ಇವೆಲ್ಲ ಅನುಭವಗಳನ್ನ ಹೇಳ್ತಾರೆ.
ಸೊ ಈಗ ನೆಗೆಟಿವ್ ಸಂಚಾರ ಮತ್ತು ಪಾಸಿಟಿವ್ ಸಂಚಾರ ಎರಡೂ ಸಂಚಾರ ಇರುತ್ತೆ. ಬಟ್ ನಿಮಗೆ ಈ ನೆಗೆಟಿವ್ಗಳ್ದು ಏನಾದರೂ ಅನುಭವ ಇದೆಯಾ? ನೆಗೆಟಿವ್ ಅದೇ ನಾನು ಹೇಳ್ದಂಗೆ ಯಾವುದಾದ್ರೂ ಪ್ರೇತ ಬಾಧೆ ನಿವಾರಣೆ ಮಾಡಿದಾಗ ಕೆಲವೊಂದು ಸಣ್ಣದ್ರಲ್ಲಿ ಸೂಚನೆಗಳು ಸಿಗುತ್ತೆ ಬಿಟ್ರೆ, ದೇವಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಮನೆಯಲ್ಲಿ ಆ ಥರ ನಡೆದಿಲ್ಲ. ಬಟ್ ಪ್ರೇತ ಬಾಧೆ ನಿವಾರಣೆ ಮಾಡುವಂಥ ಸಮಯದಲ್ಲಿ ಪ್ರೇತಗಳು, ಆತ್ಮಗಳು ಸಣ್ಣದಾಗಿ ನಮಗೆ ಕ್ಲೂ ಕೊಟ್ಟು ಹೋಗ್ತವೆ. ಅಂದ್ರೆ ನಾವು ಇದ್ದೀವಿ ಇಲ್ಲಿ ಅನ್ನೋದನ್ನ ತೋರಿಸೋಗ್ತವೆ. ಬಟ್ ಇಲ್ಲಿ ಇರಕ್ಕಾಗಲ್ಲ, ಅವು ಹೊರಟೋಗ್ತವೆ. ಬಟ್ ಏನಾದರೂ ಡ್ಯಾಮೇಜ್ ಮಾಡಿ ಹೋಗ್ತವೆ, ಏನಾದರೂ ಒಂದು ಇದು ಮಾಡಿ ಹೋಗ್ಬಿಡ್ತವೆ. ಆ ಥರ ಅಂತೂ ನನಗೆ ಗೊತ್ತಾಗಿದೆ. ಬಟ್ ಮನೆಯಲ್ಲಿ ಅಷ್ಟು ನೆಗೆಟಿವ್ ಇರಲ್ಲ, ಯಾಕೆಂದ್ರೆ ಅಮ್ಮನೇ ಸಂಚಾರ ಇರುತ್ತೆ, ಅಮ್ಮನೇ ಇರ್ತಾರಲ್ವಾ. ಆ ಥರ ಏನಿಲ್ಲ. ಭಕ್ತಿ, ಪ್ರೀತಿ, ಶುದ್ಧವಾದ ಮನಸ್ಸು, ಸ್ಥಳ ಶುದ್ಧವಾಗಿದ್ರೆ ದೇವರು ಎಲ್ಲಾದ್ರೂ ಕೂರ್ತಾನೆ. ಅದು ನಿಜನೇ. ಈಗ ಕೆಲವೊಂದು ದೇವಸ್ಥಾನದಲ್ಲಿ ಅವ್ರು ಎಷ್ಟೇ ಇದು ಮಾಡಿದ್ರು ಅಲ್ಲಿ ಪೂಜೆನೇ ನಡೀತಿರಲ್ಲ. ಜಾಗದ ಮಹಿಮೆ. ನನ್ನ ಈ ಜಾಗಕ್ಕೆ ಯಾರೋ ಒಬ್ರು ಗುರುಗಳು ಬಂದು ಅವರು ಹೇಳಿದ್ರು, ಅಮ್ಮ ಸಂಚಾರ ಮಾಡ್ಕೊಂಡು ಹೋಗುವಾಗ ಇಲ್ಲಿ ಅವಳ ವಸ್ತು ಏನೋ ಒಂದು ಬಿದ್ದಿದ್ಕೆ ಅವಳು ಅದೇ ಸ್ಥಳದಲ್ಲಿ ಕೂತ್ಕೊಂಡ್ಲು ಅಂತ ಅಂದ್ರು. ಆ ರೀತಿ ಏನೋ ಒಂದು ಸ್ಥಳದ ಮಹಿಮೆ ಇರುತ್ತೆ. ಅಂದ್ರೆ ಫ್ಯೂಚರಲ್ಲಿ ಕೂಡ ಇದು ಇನ್ನೂ ದೊಡ್ಡದಾಗಿ ಕ್ಷೇತ್ರ ಆಗುತ್ತೆ. ಇಲ್ಲ, ಆ ಥರ ಏನೂ ಇಲ್ಲ. ಯಾಕೆಂದ್ರೆ ಅದಕ್ಕೆ ನಮಗೆ ಅಪ್ಪಣೆ ಕೊಟ್ಟಿಲ್ಲ, ಯಾವತ್ತೂ ಅವಳು ನನ್ನ ಕೊಟ್ಟಿಲ್ಲ. ಯಾಕಂತಂದ್ರೆ ನಿನಗೆ ಆ ಕೆಪಾಸಿಟಿ ಇಲ್ಲ ಅಂತ. ಇಲ್ಲ ಇಲ್ಲ, ಅಮ್ಮನ ಅಪ್ಪಣೆ ಇಲ್ಲ, ಮುಂದೆನೂ ಇಲ್ಲ ಅಂತ ನನ್ಗೆ ಅನ್ಸಿದೆ. ಕೇಳಿದೀವಿ, ಏನಂತ ಹೇಳಿ? ಇಲ್ಲ, ನಿನ್ಗ ಇದು ಕೆಪಾಸಿಟಿ ಇಲ್ಲ ಅಂತಾರೆ, ದೇವಸ್ಥಾನ ಮಾಡೋದು ಇಲ್ಲ ಇಲ್ಲ ಅಂತಾರೆ. ಪ್ರತಿಯೊಂದಕ್ಕೂನು ಅದನ್ನ ಮಾಡ್ಬೇಕು ಅಂದ್ರೆ ಸುಮಾರ ನಾವು ಮನೇಲಿ ಕೂರಿಸ್ಕೊಂಡೆ, ನಾವು ಮನೇಲಿ 10 ಜನ ಇದ್ರು ಸಾಕಾಗಲ್ಲ. 10 ಜನ ಇದ್ರೂನು ಅವಳು ಸೇವೆ ಮಾಡಕ್ ಆಗಲ್ಲ. ಅಂದ್ರೆ ಅಷ್ಟು ಒಂದು ಸೇವೆ ಮಾಡೋದಕ್ಕೆ ರೆಡಿ ಇರ್ಬೇಕು ಮತ್ತೆ ಅಲ್ವಾ. ಅದಕ್ಕೆ ಅವಳು ಅಪ್ಪಣೆ ಕೊಟ್ಟಿಲ್ಲ, ನಾವು ಆ ಯೋಚನೆನೂ ಮಾಡಿಲ್ಲ. ನಮ್ದೇನಿದೆ, ನಮ್ದು ಟ್ರಸ್ಟ್ ಇದೆ, ಎಜುಕೇಶನ್ ಟ್ರಸ್ಟ್ ಇದೆ. ಆ ಮೂಲಕ ನಮಗೆ ಬೇರೆ ರೀತಿಯಲ್ಲಿ ಪ್ಲಾನ್ಸ್ ಇದೆ ಬಿಟ್ರೆ ದೇವಸ್ಥಾನದಿಲ್ಲ. ಆದ್ರೆ ನಾನು ಚಿಕ್ಕ ಹುಡುಗಿಯಿಂದ ಒಂದೇ ಒಂದು ಆಸೆ, ಗಣಪತಿ ದೇವಸ್ಥಾನ ಮಾಡಬೇಕು, ಗಣಪತಿಯನ್ನ ಪೂಜೆ ಮಾಡಬೇಕು, ಆ ರೀತಿಯಲ್ಲಿದೆ. ಮುಂದೆ ಅದು ಒಂದು ಎಲ್ಲಾದ್ರೂ ಚಿಕ್ಕ ಗುಡಿ ಆದ್ರೂ ಆಗ್ಬೋದು. ಯಾಕೆಂದ್ರೆ ನಮ್ಮ ಅಪ್ಪ ಅವರು ಹರಕೆ ಕಟ್ಟಿ ಆ ಕಾಲದಲ್ಲೇ ನಮ್ಮ ಅಪ್ಪ ಅಮ್ಮ ಸೇರಿ ಎಲ್ಲೋ ಒಂದು ಚಿಕ್ಕ ಗುಡಿ ಕಟ್ಟಿದ್ರಂತೆ, ಮಕ್ಕಳಾಗಿಲ್ಲ ಅಂತ. ಆವಾಗ 8-10 ಮಕ್ಕಳಾಗಿದ್ವು. ಆಶೀರ್ವಾದ ಸಿಕ್ಕಿದೆ. ಆ ರೀತಿ ನಾನ್ ಮುಂದೆ ಯಾವ್ದಾದ್ರು ಒಂದು ಚಿಕ್ಕ ದೇವಸ್ಥಾನ ಕಟ್ಬೋದೇನೋ ಗಣಪತಿ ಸಲುವಾಗಿ ಬಿಟ್ರೆ, ಈ ತರ ಯಾವುದೇ ಯೋಚನೆ ನನ್ನಲ್ಲಿ ಇಲ್ಲ. ಏನೇ ಇದ್ರು ಮನೆಯಲ್ಲೇ ಅವಳ ಆರಾಧನೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡ್ತೀನಿ ಅಷ್ಟೇ. ಸೊ ಇದರಲ್ಲೇ ಬಂದು ಅಂದ್ರೆ ಈ ಕೆಲಸದಲ್ಲೇ ನಿಮ್ಗೆ ಸಮಾಧಾನ ಆಯ್ತು? ಹೌದು, ಖಂಡಿತ. ಮೂಲ ಸ್ಥಾನ ಏನಿದೆ ಅಲ್ಲಿಗೆ ಹೋಗ್ತೀನಿ, ಪೂಜೆ ಮಾಡಿಸ್ಕೊತೀನಿ, ಬರ್ತೀನಿ, ಸಾಕು. ಅಲ್ಲಿಂದ ನನಗೆ ಶಕ್ತಿ ಸಿಗ್ತಿದೆ, ಸಾಕು. ಸೊ ಇಲ್ಲಿ ಬಂದು ಹೋದು ಅಂದ್ರೆ ಕೆಲವೊಂದು ಏನಾದ್ರು ಸಮಸ್ಯೆಗಳಿದ್ದವ್ರು ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಅಮ್ಮ ಏನಾದ್ರು ಸೂಚನೆ ಕೊಟ್ಟು ಖಂಡಿತವಾಗ್ಲೂ ಹೋಗುತ್ತೆ. ಇಲ್ಲಿ ಬಂದು ಹೋಗಿದ ತಕ್ಷಣನೇ ಅವ್ರ ಕನ್ಸಲ್ಲಿ ಅಮ್ಮ ಹೋಗ್ತಾರೆ. ಅದು ನನ್ನ ರೀತಿಯಲ್ಲಿ ಹೋಗ್ತಾರೆ. ಹೌದಾ? ಹೌದು. ಹೇಳಿ, ಯಾವ್ದಾದ್ರು ಬಹಳ ಜನ, ನಂಗೆ ತುಂಬಾ ಜನ ಹೇಳಿದ್ದಾರೆ. ಬೆಂಗಳೂರವ್ರು ಒಬ್ರು ಹೇಳಿದ್ದಾರೆ, ಮತ್ತೆ ತುಮಕೂರವ್ರು ಒಬ್ರು ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ, ಅಮ್ಮ ಬಂದ ತಕ್ಷಣ ನೀವು ಮನೆಗ್ ಬಂದೇ ಬಿಟ್ರಲ್ಲಮ್ಮ ಅಂತ ಅಂತಾರೆ ಕನ್ಸಲ್ಲಿ. ನಾನು ಹೋಗಿ ಅವ್ರ ಮನೆ ಕೂತಂಗೆ ಕನ್ಸು ಬೀಳುತ್ತಂತೆ. ತುಂಬಾ ಜನ ಹೇಳಿದ್ದಾರೆ. ಮುಳ್ಕಟಮ್ಮನೆ ಅಲ್ಲಿ ಹೋಗಿರೋ ತರ ಒಂದು ಸೂಚನೆ ಸಿಕ್ಕುತ್ತೆ. ಮತ್ತೆ ನಮ್ಮ ಅಕ್ಕರ್ಗೂ ಕೂಡ ನಾನು ಹೋಗಿರೋ ರೀತಿ ಅಮ್ಮ ಹೋಗಿದ್ದು ಸೂಚನೆ ಸಿಕ್ಬಿಡುತ್ತೆ ಕನ್ಸಲ್ಲಿ. ಅದು ಸೂಚನೆ ಆಯ್ತು ಅಂದ್ರೆ ಆ ಮನೆಗೆ ಒಂದು ತಾಯಿಯ ಹೆಜ್ಜೆ ಇಟ್ಟು ಬಂದ್ರು. ಹೌದು, ಯಾಕೆಂದ್ರೆ ಒಬ್ಬೊಬ್ರು ತುಂಬಾ ಹುಷಾರಿರಲ್ಲ, ಅಮ್ಮ 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 ಅಂತ ಕೇಳ್ಕೊತಿರ್ತಾರಲ್ಲ, ಅದ್ ನನ್ನ ರೂಪದಲ್ಲಿ ಹೋಗಿ ಅವ್ರ ಪಕ್ಕ ಕೂತ್ಕೊಂಡು ಸಾಂತ್ವನ ಹೇಳಿ ನನಗೆ ಕನ್ಸಲ್ಲಿ. ಓಕೆ, ಅವ್ರಿಗೆ ಧೈರ್ಯ ಕೊಟ್ಟು ಬಂದಂಗೆ. ಧೈರ್ಯ ಕೊಡು. ಸೊ ಈ ಅನುಭವ ಆಗೈತೆ ತುಂಬಾ ಜನಕ್ಕಾಗಿದೆ, ಒಬ್ರಿಗಲ್ಲ, ಎಷ್ಟೋ ಜನ ಇಲ್ಲಿ ಬಂದು ಹೋಗಿರೋರಿಗೆಲ್ಲ ಆಗಿದೆ. ತಾಯಿ ಶಕ್ತಿ ಮಾತ್ರ ಬಹಳ ಇದೆ. ಓಕೆ, ಅಂದ್ರೆ 100% ಇಲ್ಲಿ ಬಂದು ಹೋದವ್ರಿಗೆ ಒಂದು ಈ ತರ ಒಂದು ಸೂಚನೆ ಅವ್ರಿಗೆ ಕನ್ಸಲ್ ಸಿಕ್ಕೈತೆ ಅಂತ. ಇಲ್ಲಿ ತಾಯಿ ಇರೋದು ಸತ್ಯ, ಬಂದು ಹೋದ್ಮೇಲೆ ಅವ್ರ ಜಾಗಕ್ಕೂ ಹೋಗಿ ಅವ್ರ ಸಮಸ್ಯೆನೂ ಬಗೆಹರಿಸ್ಕೊಟ್ಟು ಬಂದಿರೋ ಸತ್ಯ ಅನ್ನೋದನ್ನ ಅವರು ಒಂದು ಸೂಚನೆ. ಹೌದು, ಅದ್ರ ಪರೀಕ್ಷೆ ಮಾಡ್ತಾಳೆ. ಪರೀಕ್ಷೆ ಯಾವ ರೀತಿ ಅಂದ್ರೆ, ನನ್ನನ್ನು ಬಿಡ್ತಾರ, ನನ್ನನ್ನೇ ಪೂಜೆ ಮಾಡ್ತಾರ, ನನ್ನನ್ನ ನಂಬ್ತಾರ, ಪರೀಕ್ಷೆ ಕೊಡ್ತಾಳೆ. ಅಂದ್ರೆ ಫಸ್ಟ್ ಬಿಗಿನಿಂಗ್ ಏನಾದ್ರು ಸಮಸ್ಯೆ ಕೊಡ್ತಾರ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾಳೆ. ಸಡನ್ ಆಗಿ ಒಳ್ಳೇದ್ ಮಾಡ್ಬಿಡಲ್ಲ, ನೋಡ್ತಾಳೆ. ನೋಡಿ ಅಂದ್ರೆ ಅವಳನ್ನ ಕೇಳ್ಕೊಂಡು ಹೋದ್ರೆ, ನಿನ್ನನ್ನ ನಾನು ಪೂಜೆ ಮಾಡ್ತೀನಿ, ನಿನ್ನನ್ನ ನಾನು ಆರಾಧನೆ ಮಾಡ್ತೀನಿ ಅಂದ್ರೆ ಮಾತ್ರ ಅವಳು ಪರೀಕ್ಷೆ ಮಾಡ್ತಾಳೆ. ಇಲ್ಲ ಸಾಮಾನ್ಯವಾಗಿ ತಾಯಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಒಬ್ಬೊಬ್ರು ಬರ್ತಾರೆ ದೊಡ್ಡ ದೊಡ್ಡ ಹರಕೆಗಳನ್ನ ಕಟ್ಕೋತಾರೆ. ನಾನು ಹೇಳ್ತೀನಿ, ನೀವ್ ಇವಾಗ 100 ಕೋಟಿಗೆ ಇದೀರಾ ಇಲ್ಲ ಅನ್ನಲ್ಲ, ಚಿನ್ನ ಬೆಳ್ಳಿ ಕೊಡ್ತೀನಿ ಅಂತ ಹರಕೆ ಕಟ್ಕೋಬೇಡಿ. ಕೊಡೋ ಸಮಯದಲ್ಲಿ ನಿಮಗ್ ಮನ್ಸಿರಲ್ಲ ಕೊಡಕ್ಕೆ, ಆತರ ಮಾಡ್ಕೋಬೇಡಿ. ಹೂ ಕೊಡ್ತೀನಿ ಅಂತ ಕೇಳ್ಕೊಂಡು ಹೋಗಿ ಸಾಕು.
ಯಾಕೆ ಅಂತಂದ್ರೆ ಒಂದು 3-4 ಜನ ಇದೇ ರೀತಿ ಮಾಡಿದ್ದಾರೆ. ಹೌದಾ? ಓಕೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನಮ್ಗೆ ಬಾಯ್ ಬಿಟ್ಟು ಕೇಳಕ್ಕಾಗಲ್ಲ, ನೀವು ಕೊಡಲ್ಲ. ಆದ್ರೂ ಬಂದು ತಾಯಿಗೆ ಹೂ ತಂದು ಹಾಕ್ತೀನಿ ಅಂತ ನೀವು ಎಷ್ಟು ತತ್ತೀರ, 1000 ರೂಪಾಯಿ, 1,500 ರೂಪಾಯಿ, ಎಷ್ಟು ನಿಮ್ ಕೈಲಾಗಿದ್ದ ಶಕ್ತಿ ಅನುಸಾರ ತಂದಾಕಿ ಅವಳು ಖುಷಿ ಪಡ್ತಾಳೆ. ಬೇಡ, ನಾನು ಹೇಳೋದೇನು, ಬಿಡಿಯೂ ಕಿತ್ಕೊಂಬಂದು ಆ ತಾಯಿ ಮೇಲೆ ಹಾಕಿ ಅರ್ಕೆ ಇಷ್ಟು ಕಟ್ಕೊಳ್ಳಿ, ಇಲ್ಲ ನಿಮ್ಮ ಒಂದು ಮಡ್ಲಕ್ಕಿ ಸೀರೆ ಕೊಡ್ತೀನಿ ಅಂದ್ರೆ ಬನ್ನಿ ಸೀರೆ ಕೊಡಿ. ಕೆಲವೊಬ್ರು ಅಂತಾರೆ ಅಮ್ಮಂಗೆ ಕೊಡೋ ಸೀರೆ ನೀವು ಉಡ್ತೀರಾ, ಅದಕ್ಕೆ ಪರ್ಮಿಷನ್ ಇದೆಯಾ ಅಂತ. ಯಾವುದೇ ಇದ್ರಲ್ಲೂ ಕೂಡ ಮುಳುಕಟ್ಟಮ್ಮ ದೇವಿಗೆ ಉಡ್ಸಿರುವಂತ ಸೀರೆ ಬೇರೆಯವ್ರು ಉಟ್ಕೊಳ್ಳಲ್ಲ. ನಮಗೂ ಕೂಡ ಅದು ಅಪ್ಪಣೆ ಇಲ್ಲ. ಏನ್ ಮಾಡ್ತೀರಾ ಅದನ್ನ? ಆ ಸೀರೆಗಳನ್ನ ಹಂಗೆ ಎತ್ತಿಡ್ತೀವಿ, ಮುಂದೆ ನೋಡೋಣ. ಯಾಕೆಂದ್ರೆ ಈಗಂತೂ ಅದ್ ಹಂಗೆ ಇದೆ, ಏನು ಮಾಡಿಲ್ಲ. ಆದ್ರೆ ಅವಳದು ಯಾವುದೇ ವಸ್ತು ಆಗ್ಲಿ ಒಡವೆಯಿಂದನೂ ಕೂಡ ಬೇರೆಯವ್ರಿಗೆ ಹಾಕೊಳಕ್ ಅಪ್ಪಣೆ ಇಲ್ಲ, ಬೇರೆಯವ್ರ ನಾವ್ ಹಾಕೊಳಕ್ಕೂ ಅಪ್ಪಣೆ ಇಲ್ಲ. ತುಂಬಾ ಶಿಸ್ತು. ಹೌದು. ಅಂದರೆ ತಾಯಿದು ಸಂಚಾರದ ಬಗ್ಗೆ ಒಂದು ಸಣ್ಣದಾಗಿ ನಾನು ಮಾತಾಡಿದ್ದು, ಸಾಕಷ್ಟು ಅನುಭವಗಳು ನಿಮಗೂ ಬಂದಿದೆ, ಇಲ್ಲಿ ಬಂದವ್ರಿಗೂ ಬಂದಿದೆ. ಸೊ ಈ ಸೂಚನೆಗಳು ತಾಯಿ ಇಲ್ಲಿರೋದನ್ನ ಸಾಬೀತು ಮಾಡ್ತಾರೆ. ಅವ್ರಿಗೊಂದೊಂದ್ಸತಿ ಈ ದೇವಿನ ಕೂರ್ಸ್ಕೊಂಡು ನಾವು ಆರಾಧನೆ ಮಾಡ್ತಿದೀವಿ, ಅವಳನ್ನ ಇಲ್ಲೆಲ್ಲ ಇದ್ ಮಾಡ್ತಿದೀವಿ ಅಂದಾಗ ಕೆಲವೊಂದು ಅವಳಿಗೆ ಆಗ್ದಲೇ ಇರೋ ಕೆಲಸ ನಾವು ಮಾಡಿದಾಗ ಅಲ್ಲೇ ಪನಿಷ್ಮೆಂಟ್, ಅಲ್ಲೇ ಶಿಕ್ಷೆ ನಾವು ಅನುಭವಿಸ್ಬಿಡ್ತೀವಿ. ನಮ್ಗೆ ಗೊತ್ತಾಗೋಗುತ್ತೆ ನಾನು ಈ ತಪ್ಪು ಮಾಡಿದೆ, ನನ್ಗೆ ಹಿಂಗಾಯ್ತು ಅಂತ. ಅದನ್ನ ಮಾತ್ರ ಬೇಗ ಕೊಟ್ಬಿಡ್ತಾಳೆ. ಬಹಳ ಶಿಸ್ತಿನಿಂದ ಏನು ಎತ್ತಂತ ವಿಚಾರಣೆ ಮಾಡಿ ಅವಳನ್ನ ಪೂಜೆ ಮಾಡೋದಾಗ್ಲಿ, ಅವಳಿಗೆ ನೈವೇದ್ಯ ಕೊಡೋದಾಗ್ಲಿ ಪ್ರತಿಯೊಂದನ್ನು ನೋಡ್ಕೋಬೇಕು. ಇಲ್ಲ ಅಂದ್ರೆ ಬಹಳ ಕೋಪ ಮಾಡ್ಕೊತಾಳೆ. ಆ ಕೋಪ ನಮ್ಗೆ ಗೊತ್ತಾಗೋಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಈಗ ದೈವ ಎಲ್ಲ ಕಡೆ ದೇವಸ್ಥಾನಗಳಾಗ್ಬೋದು, ಇಲ್ಲ ಯಾರು ಅಂದರೆ ಪೂಜೆ ಮಾಡ್ತಾರೆ ದೈವಗಳನ್ನ, ಒರಿಜಿನಲ್ ಅಲ್ಲಿ ದೈವ ಇದ್ದರೆ ಅಲ್ಲಿ ಒಂದು ಸೂಚನೆ ಕೊಡುತ್ತೆ, ಇಲ್ಲ ಸಂಚಾರ ಮಾಡಿರೋದು ಏನೋ ನಾನು ಅಲ್ಲಿ ಇದ್ದೀನಿ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಆ ಒಂದು ಸೂಚನೆಗಳನ್ನ ತುಂಬ ಜನಕ್ಕೆ ಅದು ಕೊಟ್ಟಿದೆ, ಬೇರೆ ದೇವರುಗಳು ಕೊಟ್ಟಿದ್ದಾರೆ. ಅಂದರೆ ನಾವು ಅಲ್ಲಿ ಇದ್ದೀವಿ ಅನ್ನೋ ಅಸ್ತಿತ್ವನ ಅವು ತೋರಿಸ್ತವೆ. ಹಾಗಾಗಿ ಸೊ ಈ ಜಾಗದಲ್ಲಿ ಆ ಅನುಭವ ಇದೆಯಾ ಇಲ್ಲ ಅಂತ ನಾನು ವಿಚಾರಿಸಿದಾಗ ಮೇಡಮ್ ಅವರು ಸಾಕಷ್ಟು ಅನುಭವಗಳು ಹೇಳಿದ್ರು. ಸೊ ನೆಕ್ಸ್ಟ್ ಇನ್ನು ಇದೇ ಜಾಗಕ್ಕೆ ಸಂಬಂಧಪಟ್ಟಂತೆ, ಮುಳುಕಟ್ಟಮ್ಮ ಅವರು ಶಕ್ತಿಗೆ ಸಂಬಂಧಪಟ್ಟಂತೆ, ಮತ್ತು ಇಲ್ಲಿ ಯಾವೆಲ್ಲ ಕೆಲಸಗಳು ಮಾಡಿಕೊಡ್ತಾವ್ರೆ ಮಧುಶ್ರೀ ಮೇಡಮ್ ಅವರು, ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾವೆ. ನಮಸ್ಕಾರ.